ಏ ಮಮ್ಮಿ ಯಾಕೆ ಇಷ್ಟು ಅವಸರವಾಗಿ ಕರ್ಕೊಂಡು ಬರಕತ್ತೀಯ? ಏನಿದೆ ಇವತ್ತು? ಅಲ್ಲ ನಿಂತ್ಕೊ ಅಂದಿಟ್ಟು. ಲೋ ಇವತ್ತೇನಾರು ಸಿಕ್ಕಾಕೊಂಡ್ವಿ ಅಂದ್ರೆ ಮುಗೀತು. ನಿನ್ನ ದೊಡ್ಡಮ್ಮ ಬರಕತ್ತಾಳ. ಅದು ಅಲ್ಲ ಒಬ್ಬ ಎಲ್ಲಿದನ ಮ್ಯಾನೇಜರು ಡ್ಯಾಮೇಜರು. ಅಮ್ಮೋರೇ ನೀವೇನಿಲ್ಲಿ? ಲೋ ಡ್ಯಾಮೇಜರು ಏನೋ ನಿಂದು. ಅಯ್ಯೋ ನನ್ನ ಜೀವನ ಹಾಳು ಮಾಡ್ತೀಯ ಕಣಲ್ಲ ಈ ನೀನು. ಯಾಕೋ ಇದು ಆಗಿದ್ದಾವೆ ಎಲ್ಲ ಮೆಟೀರಿಯಲ್ ಎಲ್ಲ ರಾಂಗ್ ಬಂದಿದೆ ಅಂತ ಬರ್ತಿದೆ ಅಂತ ರಿಪೋರ್ಟು. ಅದು ಅಂದೆ ಅದೇನು ಮೆಟೀರಿಯಲ್ ಎಲ್ಲ ರಾಂಗ್ ಬರಕತ್ತಾವ? ಮೇಡಮ್ ಅದೇನಾಯ್ತಂದ್ರೆ ನಾವು ಮಾಡ್ತಿದ್ವಲ್ಲ 50% ಅದರಲ್ಲಿ ಒಂದಿಷ್ಟು ಮೆಟೀರಿಯಲ್ ರಾಂಗ್ ಬಂದಿದೆ. ಆದರೆ ನಾ ಅದನ್ನು ಮುಚ್ಚಾಕಿ ಅದನ್ನು ಮೇನ್ ಗ್ರೂಪಿಗೆ ಹಾಕಿಬಿಟ್ಟೆ ಮೇಡಮ್. ಏನು ನೀನು ಇಂಥ ಐಡಿಯಾ ಯಾಕೆ ಯೂಸ್ ಮಾಡಿದೆ? ನಮ್ದ್ರಾಗ ಮಾಡ್ಬೇಕತ್ತಾನೆ ಮೇಡಮ್. ಅವೇನಾದರೂ ಮತ್ತೆ ಅದನ್ನು ಕಂಪ್ಲೇಂಟು ಮೇಡಮ್ಗೆ ಹೇಳಿದರೆ ಅದಕ್ಕೆ ನಾನು ಮೇನ್ ಗ್ರೂಪಿಗೆ ಹಾಕಿಬಿಟ್ಟೆ ಅದನ್ನು. ಎರಡು ಮಿಕ್ಸ್ ಮಾಡಬಾರ್ದು ಅಂತ. ಅಲ್ಲೋ ಈಗ ಮೇಡಮ್ ಬರಕತ್ತಾರ. ಆ ಮೆಟೀರಿಯಲ್ ರಿಪೇರ್ ಮಾಡಿದ್ದೆ. ಆ ಮೆಟೀರಿಯಲ್ ಮಾಡಿದ್ದು ಅಕ್ಕಿ ಆಶಾ. ಕರ್ಸ ಲಗುನ ಕರ್ಸಿಗ. ಬನ್ನಿ ಮೇಡಮ್. ಮ್ಯಾಮ್ ಅಕ್ಕಿ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಯಾವ ಮೆಟೀರಿಯಲ್ ಇದು ಆಗತ್ತೆ ಹೇಳ ಮ್ಯಾಮ್. ಇದು ಪ್ಯಾಂಟ್ ಐತಲ್ಲ, ಪ್ಯಾಂಟ್ ಪೀಸದು ಕಲರ್ ಹೊಂಟಿದೆ ಅಂತ ಕಂಪ್ಲೇಂಟ್ ಬರ್ತಿದೆ. ಆಮೇಲೆ ಶರ್ಟ್ದು ಗುಂಡಿ ಹೊಂಟಿದೆ ಅಂತ ಕಂಪ್ಲೇಂಟ್ ಬರ್ತಿದೆ. ಹಲ್ಕ ಹಾಕಂತ ಹೇಳಿ ಇಷ್ಟು ಹಲ್ಕ ಹಾಕಂತ ಹೇಳಿದೆ ನಿಮಗೆ. ನೀವು ತಗೊಳ್ತಾ ಇರೋ ಕ್ವಾಲಿಟಿಗೆ ಇಂಥದ್ದೇ ಬರೋದು. ಇದಕ್ಕಿಂತ ಹೆಚ್ಚಿಗೆ ನಾನು ಕೊಡೋಕ್ಕಾಗಲ್ಲ. ಬೇಕಿದ್ರೆ ಇನ್ನೂ ಅಮೌಂಟ್ ಜಾಸ್ತಿ ಮಾಡಿ ಇಲ್ಲ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಅಂತ ಬೇಕಂತ ಕಾಡ್ತಿದ್ದಾನೆ ಅಮ್ಮವ್ರೆ. ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕಂದ್ರೆ ನಮ್ಮ ಕಡೆ ಈಗ ಇನ್ನೂ ದುಡ್ಡು ಬಂದಿಲ್ಲ. ದುಡ್ಡು ಬರ್ಬೇಕಂತಂದ್ರೆ ಇವನು ಇನ್ನೂ ಡೀಲ್ ಕೊಟ್ಟಿಲ್ಲ. ಅರ್ಧ ಅಮೌಂಟ್ ಬಂದಿದೆ, ಅರ್ಧ ಅಮೌಂಟ್ ಇನ್ನೂ ಬಂದಿಲ್ಲ. ಹೆಂಗೆ ಮ್ಯಾನೇಜ್ ಮಾಡಬೇಕಂತ ನನಗೂ ಗೊತ್ತಾಗ್ತಿಲ್ಲ. ನಿನ್ನೆಯಿಂದ ನಾನು ಎಲ್ಲ ಥರ ನೋಡಿದೆ. ಈ ವಿಚಾರನ ನಾನು ಮುಂದೆ ಕೇಳಿಲ್ಲ ಮ್ಯಾಮ್. ನಿನ್ನೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದೆ, ನೀವೇನು ಸಿಗಲಿಲ್ಲ. ಅದಕ್ಕೆ ನಾನು ಸುಮ್ಮನೆ. ಅಲ್ಲ ಮೇನ್ ಇದರಲ್ಲಿ 100% ಕೊಟ್ಟಿದ್ದಲ್ಲ ಅವನಿಗೆ. ಮ್ಯಾಮ್ ಈ 50%ರಲ್ಲಿ ಅವನು 100% ಕೇಳ್ತಿದ್ದಾನೆ. ನಿನ್ನೆಯಿಂದ ತುಂಬಾನೇ ತಲೆಗೆ ತಿಂತಿದ್ದಾನೆ. ಆಮೇಲೆ ನಿನ್ನಿಂದ ಕೂಡ ಫ್ಯಾಕ್ಟ್ರಿ ಬಂದಿದ್ದ. ನೀವು ಏನಾದರೂ ಕೊಡಲಿಲ್ಲ ಅಂತಂದರೆ ಇದೇ ಮಟೀರಿಯಲ್ ಕಳಿಸ್ತೀನಿ. ಆಮೇಲೆ ಮಟೀರಿಯಲ್ ಏನಾದರೂ ರಾಂಗ್ ಬಂದರೆ ನಾನು ಡೈರೆಕ್ಟಾಗಿ ಮೇಡಮ್ ಜೊತೆನೇ ಮಾತಾಡ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಸುಮ್ಮನೆ ಇಂಥ ವಿಚಾರನ ಯಾಕೆ ಮುಚ್ಚಿಡ್ತೀಯ ನೀನು? ನೀನು ಸಿಗಾಕ್ಸ್ಬೇಕಂತ ಮಾಡಿದ್ಯಾ ಅನ್ಸುತ್ತೆ ನಮ್ಮನ್ನ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನಾಶಾ ನೀನು? ಅಲ್ಲ ಕ್ಲಾಸ್ ಮೆಟೀರಿಯಲ್ ಎಲ್ಲ ಏನೋ ರಾಂಗ್ ಬರ್ತಿದೆ ಅಂತ ಹೇಳ್ತಿದ್ದಾರೆ, ಡಿಫಾಲ್ಟ್ ಆಗ್ತಿದೆ. ಯಾಕೆ ಚೆನ್ನಾಗಿ ಹೊಲಕ್ಕೆ ಬರಲ್ಲ? ಮೇಡಮ್ ನಂದೇನು ತಪ್ಪಿಲ್ಲ ಮೇಡಮ್. ನೀವು ಎಂಥ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತಿದ್ರು ಹಂಗೆ ಮಾಡ್ತಿದ್ದೀನಿ ನಾನು. ಥ್ರೆಡ್ ಎಲ್ಲ ಸರಿಯಾಗಿ ಬರ್ತಿಲ್ಲ. ಥ್ರೆಡ್ ಎಲ್ಲ ಗಾಲಿಗೆಲ್ಲ ಸಿಕ್ಕಾಕೊಂಡು ಎಲ್ಲ ಮುರಿತಿದೆ. ನಾನಾದರೆ ಏನು ಮಾಡಲಿ ಹೇಳಿ? ನಾನು ನಿನ್ನೆಯಿಂದ ತುಂಬ ಗುದ್ದಾಡ್ತಿದ್ದೀನಿ. ಅದು ಅಲ್ಲದೆ ಎಲ್ಲ ಹಾಗೆ ಆಗ್ತಿದೆ. ನೋಡು ರೀಸನ್ ಕೊಡಬೇಡ. 2 ಹೊಲಿಗೆ ಹಾಕು, 2 ಹೊಲಿಗೆ ಹಾಕು. ಹೆಂಗಾದರೂ ಕವರ್ ಮಾಡು. ಈ ಥರ ರೀಸನ್ಗಳು ನನಗೆ ಬೇಡ. ನೋಡು ಇವತ್ತು ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಇವತ್ತು ಡೇ ಅಂಡ್ ನೈಟ್ ಮಾಡ್ತಿರೋ ಹೆಂಗೆ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಇವತ್ತು ಮತ್ತೆ 70% ಕಂಪ್ಲೀಟ್ ಆಗಬೇಕು ಮ್ಯಾಮ್. ಅದು ನೋಡು ರಾಗ ಹೇಳೋಂಗಿಲ್ಲ. ನಿನ್ನ ದುಡ್ಡು ನೀನು ಬರಾಕತ್ತಿಲ್ಲ ಮ್ಯಾಮ್. ಇನ್ನೂ ಪೇಮೆಂಟ್ ಬಂದಿಲ್ಲ. ನನಗೆ ಸ್ವಲ್ಪ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟರೆ ನಂಗೆ ಚಲೋ ಆಗುತ್ತೆ. ಯಾಕಂದರೆ ನಾನು ಮನೆ ಖರೀದಿ ಮಾಡ್ಬೇಕಂತ ಮಾಡಿದ್ದೀನಿ. ಸರಿ ಮೇಡಮ್, ನಾನು ಮಾತಾಡಿಕೊಂಡು ನಿಮ್ಗೆ ಮಾತು ಹೇಳ್ತೀನಿ. ಮಾತಾಡ್ಕೊಂಡಲ್ಲ, ಈ ಕ್ವಿಕ್ ಗೋ ಆ್ಯಂಡ್ ಡೂ ಇಟ್ ಫಸ್ಟ್. ಸರಿ ಮ್ಯಾಮ್. ಹೋಗು ಮಟೀರಿಯಲ್ ರೆಡಿ ಮಾಡ್ಕೊ ಹೋಗು. ಯಾ ಮ್ಯಾಮ್. ಹಲೋ ಸರ್, ನಾನು ನಿಮಗೆ ನಿನ್ನೆ ಮಾತಾಡಿದ ಥರ ಮಟೀರಿಯಲ್ಲು ಥ್ರೆಡ್ ಎಲ್ಲ ಚೆನ್ನಾಗಿ ಬರ್ತಿಲ್ಲ. ಸೊ ನಮಗೆ ಎಲ್ಲನೂ ಕರೆಕ್ಟಾಗಿ ಬರಬೇಕಾಗಿದೆ. ನೀವು ನಿನ್ನೆ ಮಾತಾಡಿರೋ ಪ್ರಕಾರ ಇವತ್ತು ಮೇಡಮ್ ಇದ್ದಾರೆ, ನೀವು ಮಾತಾಡ್ಬೋದು ಎಷ್ಟಂತ. ನಾನು ನಿಮ್ಗೆ ಹೇಳ್ತೀನಲ್ಲ ಎಷ್ಟು ಮಾತಾಡಬೇಕು ಅಂತ ಅಷ್ಟೇ ಹೇಳಿದ್ದೀನಿ. ನಾನು ಆಲ್ರೆಡಿ 100% ನೋ ಅದರ್ ದನ್ ದ್ಯಾಟ್. ನಾನು ಅದಕ್ಕಿಂತ ಕೆಳಗೆ ಬರೋದಿಲ್ಲ. ಯಾಕಂದರೆ ನಿಮಗೆ ಮಟೀರಿಯಲ್ ಬೇಕಂದರೆ ನಾನು ಕೂಡ ಅದ್ರಾಗೆ ಎಫರ್ಟ್ ಹಾಕಬೇಕಲ್ವಾ ಮ್ಯಾಮ್. ಅವನು ಕಾಂಪ್ರಮೈಸ್ ಆಗ್ತಿಲ್ಲ. 30% ಅಂತ ಹೇಳು. ಈಗ 30% ಕೊಡ್ತೀವಿ ನಾವು. ಈಗ 50% ಇದೆಯಲ್ಲ, 30% ಅಂದರೆ 80% ಆಗುತ್ತೆ ಟೋಟಲು. ಪ್ಲೀಸ್ ನೋ ಐ ಕಾಂಟ್. ಬಿಕಾಸ್ ನಿಮಗೆ 100% ಬೇಕು. ಆಮೇಲೆ ಕ್ವಾಲಿಟಿ ಬೇಕು. ಈಗೆಲ್ಲ ಗ್ಯಾಸು ಎಳ್ಳು ಎಲ್ಲ ಜಾಸ್ತಿ ಆಗಿದೆ. ನಾ ಹೇಗೆ ಸರ್ವೈಸ್ ಮಾಡಲಿ? ನನಗೆ ತುಂಬ ತ್ರಾಸಾಗುತ್ತೆ ಇದೆಲ್ಲ. ನೀವು ಅದ್ರ ತಕ್ಕಂಗೆ ಎಫರ್ಟ್ ಬೇಕಲ್ವಾ? ನಾವು ಎಫರ್ಟ್ ಬೇಕಂತಂದರೆ ಎಂಪ್ಲಾಯ್ ಬೇಕಂತಂದರೆ ನಿಮಗೆ ತುಂಬ ಇದೆ. ಅದು ನನಗೆ ಆಗೋದಿಲ್ಲ. ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ, ಆಗೋದಿಲ್ಲ ಸರ್. ಪ್ಲೀಸ್ ಸರ್, ನಿಮ್ಮ ಮುಂದಿನ ಕಾಂಟ್ರಾಕ್ಟ್ ಪಕ್ಕ ನಿಮಗೆ ಕೊಡ್ತೀನಿ. ನೋಡಿ, ನೀವು ಕಾಂಟ್ರಾಕ್ಟ್ ಬಗ್ಗೆ ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ಈ ಕಂಪ್ನಿ ನನಗೆ 10 ಇಯರ್ಸಿಂದ ಗೊತ್ತು. ಗಂಗಾ ಮೇಡಮ್ ಎಲ್ಲ ಕಾಂಟ್ರಾಕ್ಟು ನಮಗೆ ಕೊಡ್ತಿದ್ದಾರೆ. ಇದು ಫಸ್ಟ್ ಟೈಮ್ ನಾವು ಸಂಗೀತ ಮೇಡಮ್ ಜೋಡಿ ಕಾಂಟ್ರಾಕ್ಟ್ ಮಾಡ್ತಾ ಇರೋದು. ಹಾಗಂತ ಹೇಳಿ ಕ್ವಾಲಿಟಿ ನಾನು ಯಾವತ್ತೂ ಮಿಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಕ್ವಾಲಿಟಿ ಬಗ್ಗೆ ಕಡಿಮೆ ಕೊಟ್ಟಿರೋದು ನಾನು. ಯಾಕಂದರೆ ನೀವು ಕೊಡ್ತಿರೋ ಅಮೌಂಟು ನಮಗೆ ಸಾಲ್ತಾ ಇಲ್ಲ. ಅದಕ್ಕೆ ಇರಲಿ ಸರ್, ಇವಾಗ ಕೊಡಿ. ನೆಕ್ಸ್ಟ್ ಟೈಮ್ ನಾವು ಮಾಡ್ತೀವಿ. ನೋಡಿ, ನಮಗೂ ಬೇಡ ನಿಮಗೂ ಬೇಡ. 90% ಈಗ ಕನ್ಫರ್ಮ್ ಮ್ಯಾಮ್. ಅವನು 90% ಕೇಳ್ತಿದ್ದಾನೆ. ಅಮ್ಮ ದೊಡ್ಡಮ್ಮ ಬರ್ತಿದ್ದಾಳಮ್ಮ. ಸರಿ 90% ಓಕೆ ಅಂತ ಹೇಳು. ಎಸ್ ಪಾ, ಡೀಲ್ ಡನ್. 90% ಓಕೆ. ಇವತ್ತು ಸಾಯಂಕಾಲ ನಾನು ನಿಮಗೆ ಅಮೌಂಟ್ ಕಳಿಸ್ತೀನಿ. ಸಾರಿ, ಓಕೆ. ಬಟ್ ನಾವು ಮಾತಾಡ್ಕೊಂಡಿರೋ ಸೀಕ್ರೆಟ್ ಪ್ರಕಾರ ನೀವು ಇದನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಮೇಡಮ್ಗೆ. ಓಕೆ. ನೋಡಿ, ನಾವು ಮಾತಾಡಿ ತುಂಬಾ ನಿಯತ್ತಿರ್ತೀವಿ. ನಿಯತ್ತಂದರೆ ನಾವು ಅಂದರೆ ನಿಯತ್ತು. ನಾವು ಆ ಥರ ಎಲ್ಲ ಮಾಡೋದಿಲ್ಲ. ಸರಿ, ಡನ್ ಮ್ಯಾಮ್. ಡೀಲ್ ಆಯಿತು ನೋಡಿ. ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅಕ್ಕ ನೀ
ಏನು ಇವತ್ತು ಫ್ಯಾಕ್ಟ್ರಿ ಬಂದ್ಬಿಟ್ಟಿದ್ಯಾ? ಏನಾದ್ರು ವಿಶೇಷ ಇತ್ತಾ? ವಿಶೇಷ ಅಲ್ಲ ಆಶಾ, ಅವರು ಇವನು ಪ್ರಾಜೆಕ್ಟ್ನವನು ಏನೋ ಮೇಲ್ ಮಾಡ್ತಿದ್ದಾನೆ, ಮಟೀರಿಯಲ್ ಸರಿ ಇಲ್ಲ, ಕ್ಲಾತ್ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿ. ಏನಾಯ್ತದು? ಅಯ್ಯೋ ಅದಾ, ಅಷ್ಟಕ್ಕೆ ನೀನು ಯಾಕೆ ಬರ್ಕೋದೆ? ನಾನೇ ಸಾಲ್ವ್ ಮಾಡ್ತಿದ್ದಾನೆ. ಮ್ಯಾನೇಜರು ಏನಾಯ್ತು ಹೇಳೋ ನಮ್ಗೆ? ಮ್ಯಾಮ್ ಏನಿಲ್ಲ, ಸ್ಮಾಲ್ ಮಿಸ್ಟೇಕ್ ಆಗಿತ್ತು. ಥ್ರೆಡ್ಡು ಮತ್ತು ಕ್ಲಾತ್ ಮಟೀರಿಯಲ್ ಏನು ಬಂದಿತ್ತಲ್ಲ ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ. ಈಗ ಜಸ್ಟ್ ನಾನು ಶಿಂಗ್ಫಾಂಗ್ ಜೋಡಿ ಮಾತಾಡಿದೆ. ಶಿಂಗ್ಫಾಂಗ್ ಏನು ಹೇಳಿದ ಅಂದರೆ, ಸರಿ ನಾನು ನಿಮಗೆ ಮಟೀರಿಯಲ್ ಎಲ್ಲ ಚೆನ್ನಾಗಿ ಕಳಿಸ್ಕೊಡ್ತೀನಿ ಅಂತ. ಇವಾಗ ತಾನೆ, ಈಗ ಜಸ್ಟ್ ಮೇಡಮ್ ಅವರು ತುಂಬ ರಫ್ ಆಗಿ ಬೈಬಿಟ್ರು ಅವ್ರಿಗೆ, ನೀವು ಮಟೀರಿಯಲ್ ಹಿಂಗೆಲ್ಲ ಕಳಿಸಿದ್ರೆ ನಾವು ಆಗೋದಿಲ್ಲ ಅಂತ. ಏನೋ ಥ್ರೆಡ್ ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ, ಅದು ಹೇಗೆ? ಪ್ರತಿ ಸಲ 10-15 ವರ್ಷದಿಂದ ನಾನು ಸಿಂಗ್ಫಾಂಗ್ ಜೋಡಿ ಕಾಂಟ್ಯಾಕ್ಟ್ನಲ್ಲಿದ್ದೀನಿ. ಅವನು ಈ ಥರ ಎಲ್ಲ ಮಾಡೋದಿಲ್ಲಲ್ಲ. ಅಲ್ಲ ಅಕ್ಕ, ವರ್ಷ ನಾವು ಎಷ್ಟು 20 ವರ್ಷದಿಂದ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀವಿ. ನಾವು ಯಾವತ್ತಾದ್ರು ಈ ಥರ ಕಮ್ಮಿ ಕ್ವಾಲಿಟಿ ಯಾವತ್ತಾದ್ರೂ ಕೊಟ್ಟಿದ್ವಾ? ಏನೋ ಒಂಥರ ಮಿಸ್ಟೇಕ್ ಆಗ್ತಿರ್ತವೆ, ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ತಾ ಇರಬೇಕಲ್ವಾ? ಹಾಂ ನಿಜ. ನಾನು ಮೇಲ್ ಮಾಡಿದ್ದಕ್ಕೆ ಫುಲ್ ಗಾಬರಿ ಆಗಿ ಬಂದ್ಬಿಟ್ಟೆ. ಯಾಕಂದರೆ ಇಂಡಸ್ಟ್ರಿದು ಫ್ಯಾಕ್ಟ್ರಿದು ನೇಮ್ ಹಾಳಾಗ್ಬಾರ್ದಲ್ಲ, ಅದಕ್ಕೆ. ಅಯ್ಯೋ ಅಕ್ಕ, ನಂಗೆ ಬಿಟ್ಬಿಡು ನೀ ಇದ್ರ ಬಗ್ಗೆ ಏನು ತಿಳಿಸ್ಕೊಡ. ನಾನು ಈ ಸಲ ಡೀಲ್ ಮಾತಾಡಿನಿ ಅಂದರೆ ಎಲ್ಲ ಡೀಲ್ ಆಗುತ್ತೆ ತಗೋ. ಸರಿ ನೋಡಪ್ಪ, ನಿನ್ನಂತರೂ ನಂಬಿ ಮಾಡೀನಿ. ಅಷ್ಟೇನಾ ಡೀಲು? ಶೋರ್ ಅಲ್ಲ? ಹಾಗಾದರೆ ಅವು ಮ್ಯಾನೇಜರು ಅವು ಪ್ರಾಡಕ್ಟ್ ಡೀಲರ್ ಬಗ್ಗೆ ನನಗೊಂದು ಮೇಲ್ ಹಾಕಂತ ಹೇಳು, ಎಲ್ಲ ಕನ್ಫರ್ಮೇಷನ್ದು ಅವ್ನಿಗೆ ಹೇಳ್ಬಿಡು, ಹಿಂಗಾಗಿದೆ, ಇದನ್ನು ನಾವು ಕರೆಕ್ಟ್ ಮಾಡ್ತೀವಿ ಅಂತ. ಮ್ಯಾಮ್ ಆಲ್ರೆಡಿ ನಾನು ಮಾತಾಡಿದ್ದೀನಿ, ಮೇಲ್ ಬೇಕಲ್ಲ, ಶೋರ್ ನಾನು ಹಾಕಿಸ್ತೀನಿ. ಸರಿ ಆಗಿದ್ರೆ ನಾನು ಇನ್ನು ಬರ್ತೀನಿ. ಏನಾಶಾ ಬರ್ತೀಯಾ ಇಲ್ಲೇ ಇರ್ತೀಯ? ಅಕ್ಕ ಇನ್ನೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ನಾನು ಬರ್ತೀನಿ, ಹೋಗಿರು. ಸರಿ ಆಗಿದ್ರೆ. ನಮಸ್ಕಾರ ವೀಕ್ಷಕರೇ, ಹೇಗಾಯ್ತು ಯುಗಾದಿ? ಚೆನ್ನಾಗಾಗಿದೆ ಅಂತ ಅನ್ಕೊಂತೀನಿ. ಆದರೆ ನೀವು ಕೂಡ ಹೊಸ ಬಟ್ಟೆಗಳನ್ನ ತೊಗೊಂಡಿದ್ದೀರಾ ನೋಡಿ, ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕ್ಲಾತ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಹಾಕಿರ್ತವೆ, ಏನು ನಮ್ಮ ಮಿಸ್ಟೇಕ್ ಹಾಕಿರ್ತವೆ ನೋಡಿ. ನಮ್ಮ ಫ್ಯಾಕ್ಟ್ರಿನಲ್ಲೂ ಮಿಸ್ಟೇಕ್ ಆಗ್ತಿದ್ದಾವೆ. ಹಾಗಂತ ಹೇಳಿ ನೀವು ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಗ್ನಾಗ್ತಾ ಇರಿ. ಹುಷಪ್ಪ ಯಬ್ಬ, ಎಂಥ ದೊಡ್ಡ ಗಂಡಂತ್ರ. ಡ್ಯಾಮೇಜರು ನೀನು ಮಾಡೋ ಕಿತಾಪತಿ ಒಂದೊಂದು ಇರ್ತತ್ತ. ನೀನು ಹೇಳು ಎಲ್ಲನೂ ನನ್ನ ಮುಂದೆ ಹೇಳಬೇಕು. ಅದನ್ನು ಬಿಟ್ಟು ನೀನೊಬ್ಬನೇ ಡೀಲ್ ಮಾಡೋಕೆ ಹೋಗಿದ್ರೆ ಹಿಂಗೆಲ್ಲ ಆಗುತ್ತೆ ನೋಡು. ಇದು ಯಾವ್ಯಾವ ಮಟೀರಿಯಲ್ ಸರಿಯಾಗಿ ಬಂದಿಲ್ಲ, ಅದನ್ನು ರಿಪೇರಿ ಮಾಡಿಸಿ ಇನ್ನೊಮ್ಮೆ ಇದನ್ನು ಮಾಡಿಸಿ ಕಳಿಸು. ಅವಂಗೆ ಮೇಲ್ ಮಾಡೋಕ್ಕೆ ಹೇಳು. ಇನ್ನೊಮ್ಮೆ ಈ ಥರ ಮಾಡಿದರೆ ಮೇಲ್ ಡೈರೆಕ್ಟಾಗಿ ಗೀತಾ ಮೇಡಮ್ಗೆ ಹಾಕ್ತೀನಿ. ಬೆದರಿಕೆ ಹಾಕಿದರೆ ನಾನು ಅವಂಗೆ ಏನು ನಮ್ಮ ಜೊತೆ ಡೀಲ್ ಮಾಡಿದಾರೆ ನಾವು ಅದನ್ನು ಹೇಳ್ತೀವಿ ಅಂತ ಹೇಳ್ಬಿಡು. ಮೇಡಮ್ ಈ ಸಲ ಯಾರೂ ಗೊತ್ತಿಲ್ಲ, ಮ್ಯಾನೇಜರೇ ಸರಿ ಇಲ್ಲ ಹೇಳ್ಬೇಕಂದ್ರೆ. ಅವನಿಂದನೇ ಎಲ್ಲ ಈಗ ಆಗ್ತಿರೋದು. ಅದೇನೋ ನೀನು ಮ್ಯಾನೇಜ್ ಮಾಡೋದನ್ನು ಕಲಿ. ಆಮೇಲೆ ಏನು 30% ಹೇಳಿದೆಯಲ್ಲ, 20% ಕಳಿಸು ನೋಡೋಣ. ಅಲ್ಲ ಮೇಡಮ್, ಮತ್ತೆ ಅವನು ತೊಂದರೆ ಮಾಡ್ರಿ. ಇವಾಗ ನೋಡು, ಕಳ್ಳ ಇವತ್ತಿದ್ರು ಅನಿಸ್ತಾನೆ. ಏನೋ ಕಳ್ತನ ಮಾಡ್ತಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ಕೊಂತಿರ್ಬೋದು, ಆದರೆ ಅವನಿಗೂ ಸ್ವಲ್ಪ ಭಯ ಇರುತ್ತೆ. ಓಕೆನಾ? ನೆಕ್ಸ್ಟ್ ಟೈಮ್ ನಮ್ಮ ಕಡೆಯಿಂದ ಡೀಲ್ ಸಿಗಲ್ಲ ಅಂತ. ನೀ ಸುಮ್ಮನೆ ಮಾಡು, ನಾನು ಏನು ಹೇಳ್ತೀನಿ ಅದನ್ನು. ಸರಿ ಮೇಡಮ್, ನೀವು ಹೇಗೆ ಹೇಳ್ತೀರ ಹಾಗೆ. ಏನಮ್ಮ ಇವರು ನಮ್ಮ ಮೇಲೆ ಒಂಚೂರು ನಂಬಿಕೆ ಇರಲ್ಲ ನೋಡಿ, ಇವರಿಗೆ ಹೆಂಗೆ ಬಂದುಬಿಡ್ತಾರಲ್ಲ. ಹಾಗೆ ಕಣ್ಲ ಇವರು, ತಾವಂತೂ ಆಸ್ತಿ ಮಾಡ್ಕೊಂಡು ಆರಾಮಾಗಿ ಜಾಮ್ ಅಂತ ಇದ್ದಾರೆ. ನಮಗೆ ನೋಡಿದರೆ ಆಸ್ತಿ ಮಾಡ್ಕೊಳ್ಳೋಕ್ಕೂ ಬಿಡ್ತಿಲ್ಲ. ಅಮ್ಮ ನಾವು ಯಾವಾಗಮ್ಮ ಶ್ರೀಮಂತರಾಗೋದು? ಬರೀ ಇವ್ರ ಕೈ ಕೆಳಗಡೆನೇ ಉಳಿಯೋದಾಗ್ತಿದೆ. ಬರುತ್ತೆ ಮಗ ಟೈಮು, ನಮ್ಮದು ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ನಾವು ಮಾತಾಡೋಣ, ನೀ ಏನು ಚಿಂತೆ ಮಾಡಬೇಡ. ಓಕೆನಾ? ನಾನಿದ್ದೀನಿ, ನಿನ್ನನ್ನು ಮಾತ್ರ ಶ್ರೀಮಂತಿಕೆಯಿಂದ ಮೆರೆಸೋ ಜವಾಬ್ದಾರಿ ನಂದೆ. ಸರಿ ಅಮ್ಮ. ನಡಿ ಹೋಗೋಣ, ಆಯ್ತಲ್ಲ ಎಲ್ಲ ಈಗ. ಹ್ಞೂ ಬಾ, ಅಲ್ಲೊಂದಿಟ್ಟು ಕಮಿಷನ್ ತಗೋಬೇಕು. ಈಗ ಹೆಂಗಾದ್ರು ಅಡ್ಮಿಷನ್ ಸ್ಟಾರ್ಟು ಜೂನಿಂದ, ಅವಾಗ ನೋಡ್ಕೊಳ್ಳೋಣ ಅದನ್ನು. ಈಗ ಫಸ್ಟ್ ಇದನ್ನು ಡೀಲ್ ಮುಗಿಸೋಣ ಇನ್ನೊಂದು 15 ದಿನದಲ್ಲಿ, ಯಾಕಂದರೆ ಇದು ಮುಗೀತಂದರೆ ಎಲ್ಲ ಮುಗಿಯುತ್ತೆ. ಸರಿ ಅಮ್ಮ. ಯಾಕೆ ಆಶಾ, ಏನಾಯಿತು? ಅಜ್ಜಿ ಎಲ್ಲೂ ಸಿಗ್ತಿಲ್ಲ ಅಜ್ಜಿ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಹುಡ್ಕೊಂಡು ಬಂದೆ. ಹೌದಾ? ಎಲ್ಲೂ ಸಿಗ್ಲಿಲ್ಲ? ಹ್ಞೂ ಅಜ್ಜಿ. ನಡಿ ನಾನು ಬರ್ತೀನಿ, ನಡಿ ಹುಡ್ಕಕ್ಕೆ. ಎಲ್ಲ ಹುಡುಕಿದೆ ಅಜ್ಜಿ. ಅಲ್ಲ ಆಕೆ ಏನಾದರೂ ನಡ್ಕೊಂತ ಹೊಲಸ್ ಕಡೆ ಏನಾದರೂ ಬಂದಿದ್ರೆ